ಬೆಂಗಳೂರಿನಲ್ಲಿ ಈವರೆಗೆ 435 ಕಿಲೋಮೀಟರ್ ಫುಟ್ಪಾತ್ ತೆರವು ಮಾಡಲಾಗಿದೆ. ಸಿಟಿ ರೌಂಡ್ಸ್ ವೇಳೆ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ, ತಳ್ಳೋ ಗಾಡಿ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇದೆ. ಫುಟ್ಪಾತ್ನಲ್ಲಿದ್ದ ರ್ಯಾಂಪ್ ಸ್ಟೆಪ್ಸ್ 247 ಶೆಡ್ ಅನ್ನು ತೆಗೆದಿದ್ದೀವಿ. ಜಾಹೀರಾತು ಬೋರ್ಡ್ಗಳೇನಿತ್ತು, ಏನು ಅಳವಡಿಕೆಗಳನ್ನು ಮಾಡಿದ್ರು ಅವುಗಳನ್ನು ತೆಗೆದಿದ್ದೀವಿ. 9800 ಜಾಗ ಗುರುತು ಮಾಡಿ ರಿಮೂವ್ ಮಾಡಿದ್ದೀವಿ. ಇದು ಮುಂದುವರಿಯುತ್ತೆ ಅಂತ ಸಿಎಂ ಹೇಳಿದ್ದಾರೆ. ನೋಡಿ, ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇತ್ತು. ಫುಟ್ಪಾತ್ ಒತ್ತುವರಿ ಮಾಡಿಬಿಟ್ರು, ನಾವೆಲ್ಲಿ ಹೋಗಿ ಜೀವನ ಕಟ್ಕೊಳ್ಳೋದು, ನಮಗೆ ಆರ್ಥಿಕ ಸಮಸ್ಯೆ ಆಗುತ್ತೆ, ನಾವು ಬಹಳಷ್ಟು ಕಷ್ಟಪಟ್ಟು ವರ್ಷಾನುಗಟ್ಟಲೆಯಿಂದ ಇಲ್ಲೇ ಜೀವನವನ್ನು ನಡೆಸ್ತಾ ಇದ್ವಿ, ಹಾಗಾದರೆ ನಮ್ಮ ಮುಂದಿನ ಭವಿಷ್ಯ ಏನು? ಇಂತಹ ಅನೇಕ ಪ್ರಶ್ನೆಗಳಿತ್ತು. ತಳ್ಳೋ ಗಾಡಿ ವ್ಯವಸ್ಥೆ ಇದೆ ಅಲ್ವಾ, ನೀವು ಅದರಲ್ಲಿ ಬೇಕಾದ್ರೆ ಮುಂದುವರಿಬೋದು, ಅದಕ್ಕೆ ನಮ್ಮದು ಯಾವುದೇ ತಕರಾರುಗಳಿಲ್ಲ. ಆದರೆ ಫುಟ್ಪಾತ್ ಜನರು ಓಡಾಡುವಂತಹ ಮೂಲಭೂತ ಹಕ್ಕಿನ ಕಿತ್ಕೊಳ್ಳುವಂಥ ಕೆಲಸ ಯಾರು ಮಾಡಬಾರ್ದು. ಇದರಿಂದ ಅನೇಕ ಆಕ್ಸಿಡೆಂಟ್ಸ್ಗಳಾಗುತ್ತೆ, ಅನೇಕ ತೊಂದರೆಗಳಾಗುತ್ತೆ. ಜನ ಓಡಾಡೋದಕ್ಕೆ ಜಾಗ ಇಲ್ಲದೆ ಗಾಡಿಗಳು ಸಂಚರಿಸಬೇಕಲ್ಲ, ಅಲ್ಲಿ ಜನ ಸಂಚರಿಸ್ತಾ ಇರ್ತಾರೆ. ಇದನ್ನೆಲ್ಲ ಸುಪ್ರೀಂ ಕೋರ್ಟ್ ಕೂಡ ಇದನ್ನೆಲ್ಲ ಬೇಗ ತೆರವುಗೊಳಿಸುವಂಥ ಆದೇಶವನ್ನು ಕೊಟ್ಟಿತ್ತು. ಸುಪ್ರೀಂ ಕೋರ್ಟ್ನ ಆದೇಶದನ್ವಯ ಕೆಲಸಗಳು ಮಾಡಿದ್ದಾರೆ. ಆದರೆ ಜನ ಇದಕ್ಕೆ ವ್ಯಾಪಕ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅದರಲ್ಲೂ ಕೂಡ ಬೀದಿ ಬದಿ ವ್ಯಾಪಾರಿಗಳು ಯಥೇಚ್ಛವಾಗಿ ನಮ್ಮ ಜೀವನಕ್ಕೆ ಇದ್ದಂಥ ಆಧಾರದ ಕೆಲಸವನ್ನೇ ಕಿತ್ಕೊಂಡ್ಬಿಟ್ಟಿದ್ದೀರಿ ಅಂತ ವ್ಯಾಪಕ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಯಾವಾಗ ಮತ್ತೊಂದು ಸ್ವರೂಪವನ್ನು ಪಡೆದುಕೊಳ್ಳೋದಕ್ಕೆ ಶುರುವಾಯಿತು, ಇವತ್ತು ಸಿಎಂ ಡಿ ಕೆ ಶಿವಕುಮಾರ್ ಅವರೇ ಅಖಾಡಕ್ಕೆ ಎಂಟ್ರಿ ಕೊಟ್ಟರು. ಸಚಿವ ಕೃಷ್ಣ ಬೈರೇಗೌಡರಿದ್ದರು. ಆ ಸಂದರ್ಭದಲ್ಲಿ ಗಾಜಿನ ಒಂದು ಟಿಟಿಯನ್ನು ಮಾಡಿಕೊಂಡು ಖುದ್ದು ಸಿಟಿ ರೌಂಡ್ಸ್ ಹಾಕಿದ್ರು. ಎಲ್ಲೆಲ್ಲಿ ಏನೇನನ್ನು ತೆರವು ಮಾಡಿಸಿದ್ದಾರೆ, ಅಥವಾ ಏನೇನು ಕೆಲಸಗಳಾಗಬೇಕಾಗಿದೆ, ಏನೇನು ಕೆಲಸಗಳಾಗಿದೆ ಎಲ್ಲವನ್ನ ಕೂಡ ಖುದ್ದು ವೀಕ್ಷಣೆ ಮಾಡಿದ್ರು ಡಿ ಕೆ ಶಿ. ಈ ಸಂದರ್ಭದಲ್ಲಿ ಫುಟ್ಪಾತ್ನಲ್ಲಿದ್ದ ರ್ಯಾಂಪ್ ಸ್ಟೆಪ್ಸ್ಗಳು, ಅನಧಿಕೃತವಾಗಿ ಕಟ್ಕೊಂಡಂತಹ ಸ್ಟೆಪ್ಸ್ಗಳನ್ನು ಕಿತ್ತೆಸಿದ್ದಾರೆ. ಜಾಹೀರಾತು ಬೋರ್ಡ್, ಈ ನಾಮಫಲಕಗಳನ್ನ ಬೇಕಾಬಿಟ್ಟಿ ಹಾಕ್ಕೊಂಡಿರೋದು, ಅವಕ್ಕೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು, ಇಷ್ಟು GBAಗೆ ಏನೆಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾಗಿರುತ್ತೆ, ಪರ್ಮಿಷನ್ ತೊಗೊಂಡಿದ್ದಾರೆ, ಏನು ಇವೆಲ್ಲ ಇರುತ್ತೆ. ಹೆಂಗೆ ಬೇಕೋ ಹಂಗೆ ಮಾಡೋಕ್ಕಾಗಲ್ಲ. ಈಗಾಗಲೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡ್ತೀವಿ ಅಂತಿದ್ರು, ಎಲ್ಲಿ ಮಾಡಿದ್ದೀರಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ರು. ಮಾಡೋದಕ್ಕೆ ಹೊರಟ್ರೆ ಅದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಇದರ ಜೊತೆಗೆ ಈ ಅನಧಿಕೃತವಾಗಿ ವರ್ಷಾನುಗಟ್ಲೆಯಿಂದ ತಿಂಗಳಾನುಗಟ್ಲೆಯಿಂದ ಅನಾಥವಾಗಿ ಏನೇನು ಗಾಡಿಗಳು ಬಿದ್ದಿರುತ್ತೆ ಅವುಗಳನ್ನು ಕೂಡ ತೆರವು ಮಾಡುವಂಥ ಕೆಲಸಕ್ಕೆ ಮುಂದಾಗ್ತೀವಿ ಅಂತ ಈ ಹಿಂದೆ ಹೇಳಿದರು. ಆ ಕೆಲಸ ಕೂಡ ಇವತ್ತಿನಿಂದ ಅಧಿಕೃತವಾಗಿ ಆರಂಭ ಆಗಿದೆ. ಹಾಗಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡೋದಕ್ಕೆ ಈಗ ಸನ್ನದ್ಧವಾಗಿ ನಡೀತಾ ಇದೆ. ಅದರಲ್ಲೂ ಕೂಡ ಹೊಸ ಸಂಪುಟದಲ್ಲಿ ಬಂದಂಥ ಸಚಿವರು ಈಗಾಗಲೇ ಕೆಲಸ ಕಾರ್ಯವೈಖರಿಗಳನ್ನು ನೆಕ್ಸ್ಟ್ ಲೆವೆಲಲ್ಲಿ ಮಾಡ್ತಾ ಇದ್ದಾರೆ. ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ವಿರೋಧ ಮಾಡ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಕೆಲಸ ಕಾರ್ಯಗಳು ಕೂಡ ನಡೀತಾ ಇದೆ. ಸದ್ಯಕ್ಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ವಿರೋಧಗಳು ವ್ಯಕ್ತವಾಯಿತು, ಡಿ ಕೆ ಶಿ ಇವತ್ತು ಎಂಟ್ರಿ ಕೊಟ್ಟರು. ಎಂಟ್ರಿ ಕೊಡೋದ್ರ ಜೊತೆಗೆ ಒಂದು ಗ್ಲಾಸ್ ವಾಹನ, ಅಂದರೆ TT ವಾಹನದಲ್ಲಿ ಏನು ಗ್ಲಾಸ್ನ ಮೂಲಕ ಕಂಪ್ಲೀಟಾಗಿ ಸಿಟಿಯನ್ನು ನೋಡ್ಬೋದು, ಆ ರೀತಿಯಾಗಿ ಕೂತ್ಕೊಂಡು ಸಿಟಿ ರೌಂಡ್ಸ್ ಹಾಕಿದ್ರು. ಹಾಕಿದಂಥ ಸಂದರ್ಭದಲ್ಲಿ ಏನೆಲ್ಲ ಸಲಹೆ ಸೂಚನೆಗಳನ್ನು ಕೊಡಬೇಕಾಗಿತ್ತು ಅದನ್ನು ಕೊಟ್ಟರು. ಅದಾದಮೇಲೂ ಕೂಡ ಮಾತನಾಡಿದಂಥ ಸಂದರ್ಭದಲ್ಲಿ 435 ಕಿಲೋಮೀಟರ್ ಫುಟ್ಪಾತ್ ತೆರವು ಕೆಲಸಗಳನ್ನು ಮಾಡಿದ್ದೀವಿ. ಸಿಟಿ ರೌಂಡ್ಸ್ ಹಾಕಿ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟರು. ತಳ್ಳೋ ಗಾಡಿ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇದೆ. ಯಾರು ಇದರಿಂದ ಜೀವನ ಕಟ್ಕೊಂಡಿದ್ರು ಅವ್ರಿಗೆ ತಳ್ಳೋ ಗಾಡಿ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇದೆ ಅಂತ ಕೂಡ ಡಿ ಕೆ ಶಿ ಹೇಳಿದ್ದಾರೆ. ಇಲ್ಲಿವರೆಗೂ ನಾವು 435 ಕಿಲೋಮೀಟರ್ನ ತೆಗೆದಿದ್ದೇವೆ. ಒಟ್ಟು 1300 AC ಶೀಟು ಮುಂದಕ್ಕೆ ಪ್ರೊಜೆಕ್ಷನ್ ಹಾಕೊಂಡಿದ್ರು. ಸುಮಾರು 2267 ಅದು ಕೂಡ ತೆಗೆದಿದ್ದೇವೆ. ಇನ್ನು ಸ್ಟೆಪ್ಸು ಮತ್ತು ರ್ಯಾಂಪ್ಗಳು ಅದು ಕೂಡ ಸುಮಾರು 2300 ಜಾಗಗಳಿತ್ತು, ಅದನ್ನು ಕೂಡ ತೆಗೆದುಹಾಕಿದ್ದೀವಿ. 2642 ಪಿಲ್ಲರ್ಗಳು ಹಾಕೊಂಡಿದ್ರು, ಅಡ್ವರ್ಟೈಸ್ಮೆಂಟ್ ಪಿಲ್ಲರು ಬೋರ್ಡ್ಗಳು, ಅದು ತೆಗೆದಿದ್ದೀವಿ. ಸುಮಾರು 247 ಪರ್ಮನೆಂಟ್ ಶೆಡ್ಗಳಿತ್ತು, ಅದು ತೆಗೆದಿದ್ದೀವಿ. ಒಟ್ಟು 9878 ಜಾಗಗಳನ್ನು ಗುರುತಾಗಿಟ್ಕೊಂಡು ತೆಗೆದು ಈಗಾಗಲೇ ಡೆಬ್ರಿಸ್ ಅನ್ನು ಕೂಡ ಇದನ್ನು ರಿಮೂವ್ ಅಂತ ಕೆಲಸ ಕೂಡ ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದು